ಜಯತಿ ಪರಾಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾನಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಸಮಾಜದಲ್ಲಿ, ದೇವತೆಗಳಲ್ಲಿ ಮತ್ತು ಅಧ್ಯಾತ್ಮ ಸಾಧನೆಯಲ್ಲಿ ಸಮದೃಷ್ಟಿ ಎಂದರೆ ಏನು, ಸಮಪೂಜೆ ಎಂದರೆ ಏನು ಅಂತಕ್ಕಂಥದ್ದನ್ನು ನಾವು ನಿನ್ನೆ ನೋಡಿದೆವು. ಅದರ ನಂತರ ಈಗ ಆಚರಣೆಯಲ್ಲಿ ಮೂಲಭೂತವಾಗಿ ಒಂದು ವಿವಾದ. ಇದನ್ನು ನಾನು ಹೇಳಿದೆ, ಈ ಗ್ರಂಥವನ್ನು ರಚನೆ ಮಾಡಿದ್ದವರು ಎಡಪ್ಪಾಡಿ ತಾಯರಿಗಾಗಿ. ಎಡಪ್ಪಾಡಿ ತಾಯರು ಭಾಗವತ ಸಂಪ್ರದಾಯದವರು. ಭಾಗವತ ಸಂಪ್ರದಾಯದಲ್ಲಿ ಈಗಲೂ ಒಂದು ರೂಢಿ ಇದೆ. ಏನು ಅಂದರೆ, ಮಧ್ಯಾಹ್ನ ಉರ್ದು ಪುಂಡ್ರ ಹಾಕಿದ್ರೆ ಸಾಯಂಕಾಲ ತ್ರಿಪುಂಡ್ರ, ಮಧ್ಯಾಹ್ನ ತ್ರಿಪುಂಡ್ರ ಹಾಕಿದ್ರೆ ಸಾಯಂಕಾಲ ಉರ್ದು ಪುಂಡ್ರ ಅಂತ ಎರಡೂ ಹಾಕ್ತಾರೆ. ಎರಡರಲ್ಲಿ ಒಂದು ಒಮ್ಮೆ ಅದು ಒಮ್ಮೆ ಇದು ಅಂತ. ಅದಾದ್ರೇನು ಇದಾದ್ರೆ ಯಾವ್ದಾದ್ರು ಹಾಕಿದ್ರೆ ಸೈ, ಅದು ಉದ್ದಾದ್ರೇನು ಅಡ್ಡಾನು ಒಂದು ಹಾಕೋದಪ್ಪ. ಅದನ್ನು ಒಂದು ಹೊತ್ತು ಅದು ಒಂದು ಹೊತ್ತಿದ್ದು. ಇವತ್ತಿಗೂ ನೀವು ಎಡನೀರು ಮಠ ಅಂತಿದೆ, ಅಲ್ಲಿ ಹೋದರೆ ಅವರು ಇಡೀ ದಿವಸ ಒಂದು ದಿವಸ ಅಲ್ಲಿದ್ದೇನೆ, ಒಂದು ಹೊತ್ತಿಗೆ ಉರ್ದು ಪುಂಡ್ರ ಹಾಕ್ತಾರೆ, ಒಂದು ಹೊತ್ತಿಗೆ ತ್ರಿಪುಂಡ್ರ ಹಾಕ್ತಾರೆ ಅವರು. ಹಾಗಾಗಿ ಯಾಕೆ ಅಂದರೆ ಪುರಾಣಗಳಲ್ಲಿ ಎರಡಕ್ಕೂ ವಿಧಿ ಇದೆ. ಗೊಂದಲ ಏನು ಅಂದರೆ, ತ್ರಿಪುಂಡ್ರ ಹಾಕೋಬೇಕು ಅಂತ ವಚನ ಇದೆ ಪುರಾಣಗಳಲ್ಲಿ, ಉರ್ದು ಪುಂಡ್ರ ಹಾಕೋಬೇಕು ಅಂತಲೂ ವಚನ ಇದೆ. ಆಯ್ತು, ಎರಡು ಹಾಕೋಬೇಕು ಅಂತ ವಚನ ಇದೆ ಅಂದ್ರೆ ಹಾಕೋಬಾರದು ಅಂತೂ ಇದೆ. ಏಕಜಾತೆಯರ ತ್ರಿಪುಂಡ್ರ ಹಾಕೋಬಾರದು ಅಂತಲೂ ವಚನ ಇದೆ. ಉರ್ದು ಪುಂಡ್ರ ಹಾಕೋಬಾರದು ಅಂತ, ಏಕಜಾತೆಯರ ಎಂ ಧರ್ಮ ಅಂತ, ಉರ್ದು ಪುಂಡ್ರ ಹಾಕೋದು ಶೂದ್ರ ಧರ್ಮ ಅಂತ ಒಂದು ಕಡೆ ಪುರಾಣದಲ್ಲಿದೆ. ಹೀಗೆ ಗೊಂದಲ. ಉರ್ದು ಪುಂಡ್ರ ಹಾಕೋದು ಏಕಜಾತೇ ಅಯಂ ಧರ್ಮ ಅಂತ ನಿರ್ಣಯ ಸಿಂಧುವಿನಲ್ಲಿ ಕಮಲಾಕರ ಭಟ್ಟ ಇದನ್ನು ಕೋಟ್ ಮಾಡಿದ್ದಾನೆ. ಉರ್ದು ಪುಂಡ್ರ ಹಾಕೋದು ಏಕಜಾತಿಯಿಂದ, ಏಕಜಾತಿಯಿಂದ ಶೂದ್ರರು, ಏಕಜಾತಿ ಶೂದ್ರರು ಮಾತ್ರ ಉರ್ದು ಪುಂಡ್ರ ಹಾಕಬೇಕು, ಬ್ರಾಹ್ಮಣರು ಹಾಕಬಾರದು ಅನ್ನುವಂಥದ್ದು ಒಂದು ಶ್ಲೋಕ ಇದೆ ಪುರಾಣದಲ್ಲೇ. ತ್ರಿಪುಂಡ್ರ ಹಾಕಬಾರದು ಅಂತ ಅನ್ನುವಂತಹ ಶ್ಲೋಕವೂ ಇದೆ, ಉರ್ದು ಪುಂಡ್ರ ಹಾಕಬೇಕು ಅಂತ ಅನ್ನೋದು ಇದೆ. ಉರ್ದು ಪುಂಡ್ರ ಇಲ್ಲದೆ ಎದ್ರೆ ಯಾವ ಕರ್ಮವೂ ಮಾಡಿದರೆ ಪರಿಣಾಮಕಾರಿ ಆಗುವುದಿಲ್ಲ ಅಂತಕ್ಕಂತಹ ಶ್ಲೋಕವೂ ಇದೆ. ಈ ಉರ್ದು ಪುಂಡ್ರ ಹಾಕೊಂಡು ಪಿಂಡ ಹಾಕಿದರೆ ಪಿತೃಗಳಿಗೆ ಹೋಗೋಲ್ಲ ಅದು ಅಂತ ಹೇಳತಕ್ಕಂತಹ ಶ್ಲೋಕವೂ ಇದೆ. ಹೀಗೆ ಪರಸ್ಪರ ವಿರುದ್ಧವಾದ. ಉರ್ದು ಪುಂಡ್ರ ಹಾಕೋಬೇಕು ಅನ್ನೋದಕ್ಕೂ ಪ್ರಮಾಣ ಇದೆ, ಹಾಕೋಬಾರದು ಅನ್ನೋದಕ್ಕೂ ಇದೆ. ತ್ರಿಪುಂಡ್ರ ಹಾಕೋಬೇಕು ಅನ್ನೋಂತ ಹೇಳ್ತಾರೆ, ಒಂದು ಕಡೆ ಹಾಕೋಬಾರದು ಅಂತ ಹೇಳ್ತಾರೆ. ಕಡೆ ಏನು ಮಾಡಿದರು ಅಂದ್ರೆ, ಅದಕ್ಕೆ ಈ ಭಾಗವತ್ ಸಂಪ್ರದಾಯದವರು ಅದನ್ನು ಹಾಕೋಬೇಕು ಅಂತ ಉಂಟಲ್ವಾ, ಅದಕ್ಕೆ ಒಂದು ಹೊತ್ತು ಹಾಕೊಳ್ಳೋದು, ಹಾಕೋಬಾರದು ಅಂತ ಉಂಟಲ್ಲ ಒಂದು ಹೊತ್ತು ಹಾಕದೆ ಬಿಡೋದು, ಆಯ್ತಲ್ಲ, ಅದಕ್ಕೆ ಎರಡಕ್ಕೂ ಆಯ್ತು ಪ್ರಮಾಣಕ್ಕೆ. ಉರ್ದು ಪುಂಡ್ರ ಹಾಕೋಬೇಕು ಅಂತ ಮಧ್ಯಾಹ್ನ ಹಾಕೊಳ್ಳೋದು, ಹಾಕೋಬಾರದು ಅಂತ ರಾತ್ರಿ ಹಾಕೊಳ್ಳೋದು ಬಿಡೋದು. ಹೀಗೆ ಹಾಕೊಳ್ಬೇಕು ಅನ್ನೋ ಪ್ರಮಾಣವಾಯಿತು. ಹಾಕೊಳ್ಳೋದನ್ನು ಹೇಗೆ ಸಮನ್ವಯ ಮಾಡುವುದು ಅಂತ ಗೊತ್ತಿಲ್ಲದೆ ಎರಡನ್ನೂ ಹಾಕೊಳ್ತಿದ್ರು. ಭಾಗವತ ಸಂಪ್ರದಾಯದಲ್ಲಿ ಇದೆರಡೂ ಆಕ್ಸೆಪ್ಟೆಡ್. ಉರ್ದು ಪುಂಡ್ರ ಹಾಕೊಳ್ಳೋದು ಮತ್ತು ತ್ರಿಪುಂಡ್ರ ಹಾಕೊಳ್ಳೋದು. ಒಮ್ಮೆ ಊರ್ಧ್ವ ಪುಂಡ್ರ, ಒಮ್ಮೆ ತ್ರಿಪುಂಡ್ರ, ಒಮ್ಮೆ ಊರ್ಧ್ವ ಪುಂಡ್ರ, ಒಮ್ಮೆ ತ್ರಿಪುಂಡ್ರ, ಹೀಗೆ ಎರಡನ್ನೂ ಬೆರೆಸಿ ತಮ್ಮ ನಿತ್ಯಾನುಷ್ಠಾನದಲ್ಲಿ ಬಳಸಿಕೊಳ್ತಿದ್ರು. ಎಡಪ್ಪಾಡಿ ತಾಯರು ಯಾರಿಗೋಸ್ಕರ ಈ ಗ್ರಂಥವನ್ನು ಆಚಾರ್ಯ ರಚನೆ ಮಾಡಿದ್ದಾರೆ, ಅವರೇ ಈ ರೀತಿಯ ಅನುಷ್ಠಾನದವರು. ಒಮ್ಮೆ ಉರ್ದು ಪುಂಡ್ರ ಹಚ್ಚಿಕೊಳ್ಳೋದು, ಒಮ್ಮೆ ತ್ರಿಪುಂಡ್ರ ಹಚ್ಚಿಕೊಳ್ಳೋದು. ಎರಡೂ ಪ್ರಮಾಣ ಇದೆ, ನಮಗೆ ಯಾವುದಾದ್ರೆ ಏನು, ನಮಗೆ ಎರಡು ಒಂದೇ ಅಂತ ಈ ಥರ ಮಾಡ್ತಿದ್ರು. ಅದಕ್ಕೆ ಆಚಾರ್ಯರು ಅವರು ಪ್ರಾಯ ಆಚಾರ್ಯ ಅಂತ ಕೇಳಿರಬೇಕು, ಅದು ಏನು ತ್ರಿಪುಂಡ್ರ ಹಚ್ಚಬಾರದು, ಉರ್ದು ಪುಂಡ್ರವೇ ಯಾಕೆ ಹಚ್ಚಬೇಕು, ಎರಡೂ ನಮ್ಮ ಸಂಪ್ರದಾಯದಲ್ಲಿ ಹಿಂದಿನಿಂದ ಹಾಕೊಂಡು ಬಂದಿದ್ದೇವಪ್ಪ, ಯಾಕೆ ಹಾಕಬಾರದು ಅಂತ. ಅದಕ್ಕೆ ಆಚಾರ್ಯರು ಏನು ಮಾಡ್ತಾರೆ ಅಂದರೆ, ಊರ್ಧ್ವ ಪುಂಡ್ರ ಹಚ್ಚಿಕೊಳ್ಳಬೇಕು ಅನ್ನುವುದಕ್ಕೆ ಇರತಕ್ಕಂಥ ಪ್ರಮಾಣಗಳನ್ನ ಮತ್ತು ತ್ರಿಪುಂಡ್ರ ಹಚ್ಚಿಕೊಳ್ಳಬಾರದು ಅಂತ ಶಾಸ್ತ್ರದಲ್ಲಿ ಬಂದಿರತಕ್ಕ ಪ್ರಮಾಣಗಳನ್ನ ಕೊಡ್ತಾರೆ. ಇಷ್ಟು ಕೊಟ್ಟರೂ ಪೂರ್ವಪಕ್ಷ ಮುಗಿಯೋದಿಲ್ಲ. ಯಾಕೆಂದ್ರೆ ಊರ್ಧ್ವ ಪುಂಡ್ರ ಹಚ್ಚಿಕೊಳ್ಳಬಾರದು ಅನ್ನೋ ಶ್ಲೋಕವಿದೆ, ಅದನ್ನು ಕೊಡುವುದಿಲ್ಲ ಆಚಾರ. ತ್ರಿಪುಂಡ್ರ ಹಚ್ಚಿಕೊಳ್ಳಬೇಕು ಅನ್ನೋ ಶ್ಲೋಕ ಇದೆ, ಅದನ್ನು ಕೊಡುವುದಿಲ್ಲ ಆಚಾರ. ತ್ರಿಪುಂಡ್ರ ಹಚ್ಚಿಕೊಳ್ಳಬಾರದು ಅನ್ನುವ ಶ್ಲೋಕವನ್ನು ಮಾತ್ರ ಕೊಡ್ತಾರೆ. ನಿಮಗೆ ಇದರ ವಿವರ ಹೇಳದೆ ಇದರದ ಸಮಸ್ಯೆ ಏನು ಗೊತ್ತುಂಟು, ಯಾರಾದ್ರೂ ಆಕ್ಷೇಪ ಮಾಡಬಹುದು. ತ್ರಿಪುಂಡ್ರ ಹಚ್ಚಿಕೊಳ್ಳಬಾರದು ಅಂತ ಆಚಾರ, ತಿರಿಯ ಪುಂಡ್ರ ಅಡ್ಡನಾಮ ಹಾಕೋಬಾರದು ಅನ್ನೋದಕ್ಕೆ ಆಚಾರ ಪ್ರಮಾಣ ಶ್ಲೋಕ ಕೊಟ್ಟಿದ್ದಾರೆ. ಹಾಕೋಬೇಕು ಅನ್ನೋದಕ್ಕೂ ಶ್ಲೋಕ ಉಂಟಲ್ಲ, ಅದನ್ನು ಯಾಕೆ ನಿಮ್ಮ ಆಚಾರ ಕೊಡ್ಲಿಲ್ಲ? ಹಾಗೆ ಊರ್ಧ್ವ ಪುಂಡ್ರ ಹಾಕೋಬೇಕು ಅನ್ನೋದಕ್ಕೆ ಪ್ರಮಾಣ ಕೊಟ್ಟಿದ್ದಾರೆ, ಹಾಕೋಬಾರದು ಅನ್ನೋದಕ್ಕೂ ಪ್ರಮಾಣ ಶ್ಲೋಕ ಉಂಟಲ್ಲ, ಅದನ್ನು ಯಾಕೆ ಬಿಟ್ರು ನಿಮ್ಮ ಆಚಾರರು? ಹಾಗಾದ್ರೆ ತಮಗೆ ಬೇಕಾದ ಶ್ಲೋಕವನ್ನು ತಗೊಳ್ಳೋದು ಬೇಡ, ಅದನ್ನು ಬಿಟ್ಬಿಡೋದು ಅಂತ ಆಯ್ತಲ್ಲ. ಹೀಗೆ ಯಾರಾದರೂ ಆಕ್ಷೇಪ ಮಾಡಿದರೆ ನಾವು ಉತ್ತರ ಕೊಡಬೇಕು.
ಅಂದ ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿದಷ್ಟನ್ನೇ ತಿಳ್ಕೊಂಡ್ರೆ ಸಾಲದು. ಕೃಷ್ಣಾಮೃತ ಮಹಾರ್ಣವದ ಮೇಲೆ ಪ್ರಶ್ನೆಗಳು ಬರ್ತವೆ, ಆಚಾರ್ಯರು ಯಾಕೆ ಹಾಗೆ ಮಾಡಿದರು ಅಂತ. ಅದಕ್ಕೊಂದು ಕಾರಣ ಇದೆ. ಯಾವುದು ಪುರಾಣದಲ್ಲಿ ಯಾವಾಗಲೂ ಎರಡು ಭಾಷೆ ಅಂತ ಹೇಳಿ ಶಾಸ್ತ್ರದಲ್ಲಿ ಮುಖ್ಯವಾಗಿ, ಒಂದು ಸಮಾಧಿ ಭಾಷೆ, ಒಂದು ದರ್ಶನ ಭಾಷೆ, ಇನ್ನೊಂದು ಗುಹ್ಯ ಭಾಷೆಯನ್ನು ಬಿಟ್ಬಿಡೋಣ, ಈಗ ಬೇಡ. ಒಂದು ಸಮಾಧಿ ಭಾಷೆ ಅಂದ್ರೆ ಫ್ಯಾಕ್ಟ್ಸ್ ಅನ್ನು ಹೇಳೋದು ಯಥಾವತ್ತಾಗಿ, ಇದಕ್ಕೆ ಸಮಾಧಿ ಭಾಷೆ ಅಂತಾರೆ. ಇದು ಬರೇ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು. ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೆ. ದರ್ಶನ ಭಾಷೆ ಅಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದಲ್ಲ, ಯಾರೋ ಹೇಳಿದ್ದನ್ನ ಹೇಳೋದು. ದರ್ಶನ ಇನ್ಯಾರದ್ದೋ ಮತ, ಇನ್ಯಾರದ್ದೋ ನಂಬಿಕೆ, ಅಥವಾ ಅದನ್ನು ಇನ್ನೊಂದು ರೀತಿ ಮಾಡಿದಾಗ ಕಂಡದ್ದನ್ನ ಕಂಡ ಹಾಗೆ. ದರ್ಶನ ಹೇಗೆ ಕಂಡಿತೋ ಹಾಗೆ, ಹೇಗೆ ಇದೆಯೋ ಹಾಗಲ್ಲ, ಹೇಗೆ ಕಂಡಿತೋ ಹಾಗೆ ಹೇಳುವುದು ದರ್ಶನ ಭಾಷೆ, ಹೇಗೆ ಇದೆಯೋ ಹಾಗೆ ಹೇಳುವುದು ಸಮಾಧಿ ಭಾಷೆ. ಹೇಗೆ ಕಂಡಿತೋ ಅಂದ್ರೆ ನಮಗೆ ಕಂಡದ್ದು ಅಂತಲ್ಲ, ಯಾರ್ಯಾರಿಗೆ ಹೇಗೆ ಹೇಗೆ ಕಂಡಿತೋ ಅದನ್ನು ಹಾಗೆ ಹೇಳೋದು ದರ್ಶನ ಭಾಷೆ. ಹಾಗಾಗಿ ಈಗ ಎರಡೂ ಹೇಳ್ತಾರಲ್ಲ, ಊರ್ಧ್ವಪುಂಡ್ರ ಧರಿಸಬೇಕು, ತ್ರಿಪುಂಡ್ರ ಧರಿಸಬಾರದು ಅಂತ ಒಂದು ಸ್ಟೇಟ್ಮೆಂಟ್, ತ್ರಿಪುಂಡ್ರ ಧರಿಸಬೇಕು, ಊರ್ಧ್ವಪುಂಡ್ರ ಧರಿಸಬಾರದು ಅಂತ ಒಂದು ಸ್ಟೇಟ್ಮೆಂಟ್. ಇದು ಎರಡರಲ್ಲಿ ಯಾವುದೋ ಒಂದು ಸಮಾಧಿ ಭಾಷೆ, ಒಂದು ದರ್ಶನ ಭಾಷೆ, ಇಷ್ಟು ವಿಷಯ ಖಚಿತ. ಎರಡೂ ಒಂದೇ ಭಾಷೆ ಆಗೋದು ಸಾಧ್ಯ ಇಲ್ಲ. ಈಗ ಎರಡು ಸ್ಟೇಟ್ಮೆಂಟ್, ಪರಸ್ಪರ ವಿರುದ್ಧವಾದ ಎರಡು ಸ್ಟೇಟ್ಮೆಂಟ್ ಇದ್ರೆ, ನೀವು ಇಲ್ಲಿಂದ ಕರ್ನೂಲಿಗೆ ಹೋಗ್ಬೇಕಾಗಿದ್ರೆ ಈ ದಾರಿಯಲ್ಲಿ ಹೀಗೆ ಹೋಗ್ಬೇಕು ಅಂತ, ಲೆಫ್ಟಿಗೆ ಹೋಗ್ಬೇಕು ಅಂತ, ರೈಟಿಗೆ ಹೋಗ್ಬೇಕು ಅಂತ ಎರಡು ಹೇಳಿದೆ, ಯಾವುದೋ ಒಂದು ಡೋಂಗಿ ಒಂದು ಸತ್ಯ ಆಗಲೇಬೇಕಲ್ಲ. ಅದು ಯಾವ ಡೈರೆಕ್ಷನ್ ಅಲ್ಲಿ ಇದೆ ಆ ಡೈರೆಕ್ಷನ್ ಅಲ್ಲಿ ನಾವು ಹೋಗ್ಬೇಕಷ್ಟೇ. ಇನ್ನೊಂದು ಅದು ಅಲ್ಲಿಗೆ ಹೋದ್ರು ಇನ್ನೊಂದು ಊರಿಗೆ ಹೋಗಿ ಆಮೇಲೆ ಅಲ್ಲಿಂದ ಮತ್ತೊಂದು ಊರಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಕರ್ನೂರಿಗೆ ಬರುತ್ತೆ ಅಂತ ಹೇಳಿದ್ರೆ ಅದು ಕರ್ನೂಲಿಗೆ ಹೋಗೋ ದಾರಿ ಅಲ್ಲ. ಆದ್ದರಿಂದ ಎರಡು ವಿರುದ್ಧವಾದ ಹೇಳಿಕೆಗಳಲ್ಲಿ ಒಂದು ಸಮಾಧಿ ಭಾಷೆ, ಒಂದು ದರ್ಶನ ಭಾಷೆ. ಇದು ಸಾಮಾನ್ಯ ಶಾಸ್ತ್ರದಲ್ಲಿ ನಾವು ನಿರ್ಣಯ ಮಾಡತಕ್ಕಂಥ ವಿಷಯ. ಊರ್ಧ್ವಪುಂಡ್ರ ಧರಿಸಬೇಕು, ತ್ರಿಪುಂಡ್ರ ಧರಿಸಬಾರದು ಅಂತ ಒಂದು ಹೇಳಿಕೆ. ಇದು ಸಮಾಧಿ ಭಾಷೆಯೋ ಅಥವಾ ದರ್ಶನ ಭಾಷೆಯೋ. ತ್ರಿಪುಂಡ್ರ ಧರಿಸಬೇಕು, ಊರ್ಧ್ವಪುಂಡ್ರ ಧರಿಸಬಾರದು ಅಂತ ಇನ್ನೊಂದು ಹೇಳಿಕೆ ಪುರಾಣದಲ್ಲಿ. ಇದು ಸಮಾಧಿ ಭಾಷೆಯೋ ದರ್ಶನ ಭಾಷೆಯೋ ಅಂತ ಪ್ರಶ್ನೆ. ಯಾವುದು ವೈದಿಕವೋ ವೇದ ಸಮ್ಮತವಾಗಿರತಕ್ಕಂಥದ್ದು ಅದು ಸಮಾಧಿ ಭಾಷೆ, ಯಾವುದು ಬೇರೆ ಬೇರೆ ಮತಗಳಿಗೆ ಸಂಬಂಧಪಟ್ಟದ್ದು ಅದು ದರ್ಶನ ಭಾಷೆ. ಇಷ್ಟು ವಿಷಯ ನಮಗೆ ಸ್ಥೂಲವಾಗಿ ವೇದದಲ್ಲಿ ಹೇಳಿರ್ತಕ್ಕ ಮಾತುಗಳನ್ನೇ ಪುರಾಣದಲ್ಲಿ ಹೇಳಿದಾಗ ವೇದಾನುಸಾರಿಯಾಗಿರತಕ್ಕಂಥದ್ದೆಲ್ಲ ಸಮಾಧಿ ಭಾಷೆ. ಬೇರೆ ಬೇರೆ ಮತಗಳಲ್ಲಿ ಹೇಳಿದ್ದನ್ನೂ ಪುರಾಣದಲ್ಲಿ ಹೇಳ್ತಾರೆ, ಅದು ಆ ಮತದವರು ಹೇಳ್ತಾರೆ ಅಂತ ಅನ್ನುವ ಹೇಳಿಕೆ ಇಲ್ಲದೆ ಜನರಲ್ ಆಗಿ ಹೇಳಿಬಿಡ್ತಾರೆ, ಅದನ್ನು ದರ್ಶನ ಭಾಷೆ ಅಂತ ಹೇಳ್ತಾರೆ. ಇವಾಗ ಇದರಲ್ಲಿ ಯಾವುದು ವೈದಿಕ, ಯಾವುದು ದಾರ್ಶನಿಕ, ಬೇರೆ ಮತದ ಹೇಳಿಕೆ ಅನ್ನೋದು ನೋಡು. ತ್ರಿಪುಂಡ್ರ ಅನ್ನೋದು ವೈದಿಕವೋ, ಊರ್ಧ್ವಪುಂಡ್ರ ಅನ್ನೋದು ವೈದಿಕವೋ, ಅಥವಾ ಎರಡೂ ಮತದ್ದೇ ಆದ್ರೆ ಅದು ವೈಷ್ಣವರು ಊರ್ಧ್ವಪುಂಡ್ರ ಹಾಕೋದ್ರಿ, ಸ್ಮಾರ್ತರು ತ್ರಿಪುಂಡ್ರ ಆಗೋದು, ಎರಡೂ ಮತಕ್ಕೆ ಸಂಬಂಧಪಟ್ಟ, ಎರಡೂ ದಾರ್ಶನಿಕವೇ. ಅಂದ್ರೆ ಎರಡೂ ಅಗತ್ಯ ಇಲ್ಲ ಅಂತ ಆಗ್ಬಿಡುತ್ತೆ. ಶಂಕರಾಚಾರ್ಯರು ಅವರ ಜೀವನ ಚರಿತ್ರೆಯಲ್ಲಿ ಈ ಮಾತಿದೆ. ಅವ್ರು ನಿಜವಾಗಿ ಶಂಕರಾಚಾರ್ಯ ಏನು ಮಾಡಿದ್ರು ಬಿಟ್ಟಿದ್ರು ನಮ್ಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಅವ್ರ ಜೀವನ ಚರಿತ್ರೆ ಎಲ್ಲ ಬೋಗಸ್ಸು, ಒಂದು ಸರಿಯಾದ ಜೀವನ ಚರಿತ್ರೆ ಇಲ್ಲ. ಆದ್ರೆ ಒಂದು ಜೀವನ ಚರಿತ್ರೆಯಲ್ಲಿ ಏನಿದೆ ಅಂದ್ರೆ ಊರ್ಧ್ವಪುಂಡ್ರ ಹಚ್ಚೋದು ವೈಷ್ಣವರ ಚಿಹ್ನೆ, ತ್ರಿಪುಂಡ್ರ ಹಚ್ಚೋದು ಸ್ಮಾರ್ತರ ಚಿಹ್ನೆ. ಅದರಿಂದ ಯಾವ ಚಿಹ್ನೆಯನ್ನು ಹಚ್ಕೋಬೇಡಿ ಅಂತ ಹೇಳಿರುತ್ತೆ. ಅದನ್ನ ಶಂಕರಾಚಾರ್ಯ ಫಾಲೋವರ್ಸಿಗೆ ತ್ರಿಪುಂಡ್ರ ಹಚ್ತಾರಲ್ಲ, ಅವ್ರಿಗೆ ಶಂಕರಾಚಾರ್ಯ ಹೇಳಿದ್ದೇ ಗೊತ್ತಿಲ್ಲ ಪಾಪ. ಅವ್ರು ಯಾವ ಚಿಹ್ನೆಯನ್ನು ಹಚ್ಕೋಬೇಡಿ ಅಂತ ಹೇಳಿದ್ರು. ಅದರಿಂದ ಒಂದು ಎರಡೂ ದರ್ಶನ, ಇದು ವೈಷ್ಣವ ದರ್ಶನ, ಅದು ಶೈವ ದರ್ಶನ. ಅದರಿಂದ ಅದು ದರ್ಶನ ಭಾಷೆ ಆಗಿಬಿಟ್ರೆ ಎರಡೂ ಕೂಡ ಹಚ್ಕೋಬಾರ್ದು ಅಂತಾಯ್ತು. ಎರಡೂ ವೇದ ಸಿದ್ಧಾಂತ ಆಗಿದ್ರೆ ಎರಡೂ ಹಚ್ಕೋಬೇಕು, ಎರಡು ತರವೂ ಸರಿ ಅಂತಾಯ್ತು. ಆದ್ರೆ ಒಂದಕ್ಕೆ ನಿಷೇಧ ಮಾಡ್ತಾರೆ. ಯಾವ ನಿಷೇಧ ವೈದಿಕ, ಯಾವುದು ದಾರ್ಶನಿಕ ಅಂತ ತೀರ್ಮಾನ ಮಾಡ್ಬೇಕು. ಅದಕ್ಕೋಸ್ಕರವೇ ಆಚಾರ್ಯರು ಏನ್ ಹೇಳಿದ್ರು ಅಂದ್ರೆ ಊರ್ಧ್ವಪುಂಡ್ರದ ಉದ್ದೇಶ ಏನು ಅಂತ ತಿಳ್ಕೊಂಡ್ರೆ ಯಾವುದು ದಾರ್ಶನಿಕ, ಯಾವುದು ವೈದಿಕ ಅನ್ನೋದು ಗೊತ್ತಾಗುತ್ತೆ. ಊರ್ಧ್ವಪುಂಡ್ರ ಹಚ್ಚಬೇಕು ಅಂತ ಯಾಕೆ ಹೇಳಿದ್ದು? ಅದು ವೈಷ್ಣವ ಚಿಹ್ನೆ ಅಲ್ಲ. ಅದು ವೈಷ್ಣವ ಚಿಹ್ನೆ ಆಗಿದ್ದನ್ನು ಶಂಕರಾಚಾರ್ಯ ಹೇಳಿದ ಹಾಗೆ ಅದನ್ನು ಹಚ್ಕೋಬೇಡಿ ಅಂತ ಹೇಳಿದ್ರು. ಯಾಕಂದ್ರೆ ನಾವು ಯಾವ ಮತೀಯ ಚಿಹ್ನೆಯೂ ನಮಗೆ ಅಗತ್ಯ ಇಲ್ಲ ಅಂತ ಹೇಳ್ತಿದ್ರು ಶಂಕರಾಚಾರ್ಯ. ಯಾವ ಚಿಹ್ನೆಯನ್ನು ಹಚ್ಕೋಬೇಡಿ ಅಂತ ಹೇಳ್ತಿದ್ರು ಅವರು. ಶಂಕರಾಚಾರ್ಯ ಸ್ವತಃ ಭಸ್ಮಧಾರಣೆ ಮಾಡಿಕೊಳ್ತಿರ್ಲಿಲ್ಲ, ಗೋಪಿ ಹಚ್ಚಿಕೊಳ್ತಿರ್ಲಿಲ್ಲ, ಭಸ್ಮವನ್ನು ತ್ರಿಪುಂಡ್ರವನ್ನು ಹಚ್ಚಿಕೊಳ್ತಿರ್ಲಿಲ್ಲ, ಊರ್ಧ್ವಪುಂಡ್ರವನ್ನು ಹಚ್ಚಿಕೊಳ್ತಿರ್ಲಿಲ್ಲ. ಅವ್ರ ಚಿತ್ರದಲ್ಲೆಲ್ಲ 3 ಪಟ್ಟಿ ಎಳಿತಾರೆ, ಹಣೆ ಪಟ್ಟಿ. ಅದು ಯಾವ ಬ್ರಹ್ಮಲಿಪಿಯೋ ಗೊತ್ತಿಲ್ಲ ನನಗೆ. ಶಂಕರಾಚಾರ್ಯ ಸ್ವತಃ ತ್ರಿಪುಂಡ ಧಾರಣೆ ಮಾಡ್ತಿರ್ಲಿಲ್ಲ. ಅವರ ಶಿಷ್ಯರು, ಶಂಕರಾಚಾರ್ಯ ಖಾಸ ಶಿಷ್ಯರು ಪದ್ಮಪಾದರು ಅವ್ರನ್ನ ವರ್ಣನೆ ಮಾಡುವಾಗ ತ್ಯಕ್ತಭೂತಿ ಉನ್ನತೋಸ್ಮಿ ಅಂತ, ಭಸ್ಮಧಾರಣೆ ಇಲ್ಲದ ನನ್ನ ಗುರುಗಳಿಗೆ ನಮಸ್ಕಾರ ಅಂತ ಬಂತು. ಅದೊಂದು ವಿಶೇಷಣ. ತ್ಯಕ್ತಭೂತಿಂ, ಭಸ್ಮಧಾರಣೆ ಮಾಡದ ಗುರುಗಳು ಅಂತ ಅವರು ಒಂದು ವಿಶೇಷಣ ಹಾಕಿದ್ದಾರೆ, ತ್ಯಕ್ತಭೂತಿ ಅಂತ. ಭೂತಿ ಅಂದ್ರೆ ಬೂದಿ, ಬೂದಿ ಹಚ್ಕೊಳ್ತಿರ್ಲಿಲ್ಲ ನಮ್ಮ ಗುರುಗಳು ಅಂತ ದೊಡ್ಡ ಸಂಗತಿ ಅಂತ ಹೇಳಿದ್ದಾರೆ ಅವರು. ಪ್ರಾಯ ಆ ಕಾಲದಲ್ಲಿಯೂ ಅದು ಡಿಸ್ಕ್ವಾಲಿಫಿಕೇಶನ್ ಇತ್ತು ಅಂತ ಹಾತೆ, ಬೂದಿ ಹಚ್ಚಿಕೊಳ್ಳೋರು ಅಂತ. ಅಂದ್ರೆ ತ್ಯಕ್ತಭೂತಿ ಮುನತೋಸ್ಮಿ ಅಂತ, ಬೂದಿ ಹಚ್ಚಿಕೊಳ್ಳೋದು ಗುರುಗಳು ನಮ್ಮ ಗುರುಗಳು ಅಂತ ಶಂಕರಾಚಾರ್ಯರಿಗೆ ಪದ್ಮಪಾದರು ಹೇಳಿದ್ದಾರೆ. ಅದು ಹಾಗಾದ್ರೆ ಇದು ಯಾವ ಚಿಹ್ನೆ? ಯಾಕೆ ಊರ್ಧ್ವಪುಂಡ್ರ ಹಚ್ಚಿಕೊಳ್ಳೋದು ಅಂದ್ರೆ ಊರ್ಧ್ವಪುಂಡ್ರ ಹಚ್ಚುವುದು ಯಾವುದೇ ಮತದ ಚಿಹ್ನೆಯಾಗಿ ಅಲ್ಲ.
ಅದು ವೈಷ್ಣವರ ಚಿಹ್ನೆ ಅಲ್ಲ, ಅದು ಶೈವರ ಚಿಹ್ನೆ ಅಲ್ಲ, ಅದು ವೈದಿಕ ಚಿಹ್ನೆ. ವೇದಾಧ್ಯಯನ ಆಗಬೇಕಾಗಿದ್ದರೆ ಮೊದಲು ಗಾಯತ್ರಿ ಉಪದೇಶ ಆಗಬೇಕಾಗಿದ್ದರೆ ಊರ್ಧ್ವಪುಂಡ್ರ ಹಚ್ಚಿ ಗಾಯತ್ರಿ ಉಪದೇಶ ಮಾಡಬೇಕು. ವೇದೋಪದೇಶಕ್ಕೆ ಮೊದಲು ಆಗಬೇಕಾದ್ದು. ಅದಕ್ಕೋಸ್ಕರವೇ ನಾನು ನಿನ್ನೆ ಹೇಳಿದೆ, ಹೆಣ್ಣುಮಕ್ಕಳು ವೇದೋಪದೇಶ ಮಾಡಿಕೊಂಡು ವೇದಾಧ್ಯಯನ ಮಾಡ್ತೀರಾದ್ರೆ ಊರ್ಧ್ವಪುಂಡ್ರ ಹಚ್ಚಿಕೊಳ್ಳಿ, ಇಲ್ಲದೇ ಇದ್ರೆ ನೀವು ಊರ್ಧ್ವಪುಂಡ್ರ ಹಚ್ಚಿಕೊಳ್ಬೇಕಾಗಿಲ್ಲ. ಯಾಕೆಂದ್ರೆ ಊರ್ಧ್ವಪುಂಡ್ರ ಅನ್ನೋದು ವೇದಾಧ್ಯಯನಕ್ಕೆ ಸಂಬಂಧಪಟ್ಟ ಚಿಹ್ನೆ ಹೊರತು ವೈಷ್ಣವ ಚಿಹ್ನೆ ಅಲ್ಲ, ಮಾಧ್ವ ಚಿಹ್ನೆ ಅಲ್ಲ. ಸ್ಮಾರ್ತರೂ ಕೂಡ, ನಾನು ಇದನ್ನು ಹಿಂದೆಯೂ ಅನೇಕ ಬಾರಿ ಹೇಳಿದ್ದೆ, ಉಪನಯನದ ದಿವಸ ತಮ್ಮ ಹುಡುಗನಿಗೆ ಅಡ್ಡನಾಮ ಹಾಕೋದಿಲ್ಲ, ಊರ್ಧ್ವಪುಂಡ್ರ ಹಾಕಿ ಗಾಯತ್ರಿ ಉಪದೇಶ ಮಾಡ್ತಾರೆ. ವೇದೋಪದೇಶ ಮಾಡಬೇಕಾಗಿದೆ ಊರ್ಧ್ವಪುಂಡ್ರ ಹಾಕಬೇಕು ಅನ್ನೋದು ಪ್ರಾಚೀನ ಸಂಪ್ರದಾಯ. ಅಂದ್ರೆ ವೇದಾಧಿಕಾರ ಸಿದ್ಧ್ಯರ್ಥಂ ಊರ್ಧ್ವಪುಂಡ್ರಸ್ಯ ಧಾರಣಂ ಅಂತ ಸ್ಮಾರ್ತರು ಹೇಳಿದ ಮಾತಿದು. ಒಬ್ಬ ಸ್ಮಾರ್ತ ವಿದ್ವಾಂಸ ವೇದಾಧಿಕಾರ ಸಿದ್ಧ್ಯರ್ಥಂ ಊರ್ಧ್ವಪುಂಡ್ರಸ್ಯ ಧಾರಣ, ವೇದಾಧ್ಯಯನ ಮಾಡಬೇಕು ಅಂದ್ರೆ ಊರ್ಧ್ವಪುಂಡ್ರ ಧಾರಣ ಮಾಡಬೇಕು. ಮತ್ತೆ ಆಮೇಲೆ ನೀನು ಶೈವ ಆದರೆ ಸ್ಮಾರ್ತ ಆಗಿದ್ದರೆ ತತಃ ಸ್ವಮತ ಚಿಹ್ನ ಧಾರಣಂ, ನೀನು ತ್ರಿಪುಂಡ್ರ ಧರಿಸಬೇಕಾದ್ರೆ, ತ್ರಿಪುಂಡ್ರ ಧರಿಸಬೇಕಾದರೂ ಕೂಡ ಮೊದಲು ಊರ್ಧ್ವಪುಂಡ್ರ ಧರಿಸಿ ಆಮೇಲೆ ಅದರ ಮೇಲೆ ತ್ರಿಪುಂಡ್ರ ಹಚ್ಚಿಕೋ, ಹೊರತು ಕೇವಲ ತ್ರಿಪುಂಡ್ರ ಹಚ್ಚಿಕೋಬೇಡ ಅಂತ ಸ್ಮಾರ್ತ ಗ್ರಂಥಗಳಲ್ಲಿ ಇರುವಂತಹ ಮಾತಿದು. ಅದೇ ಅದು ಹಿಂಗೂ ಆಗ್ತಾರೆ ಹಂಗೂ ಆಗ್ತಾರೆ ಅಂದ್ರೆ ಒಟ್ಟೆ ಜಗಳ ಬೇಡ ಅಂತ ಅಷ್ಟೇ. ಅವರು ಯಾರು ಉದ್ದನಾಮದ ಸ್ವಾಮಿಗಳು ಬಂದರೆ ಅದನ್ನ ಎದುರು ಹಾಕೊಳ್ಳೋದು, ಅಡ್ಡನಾಮದ ಸ್ವಾಮಿ ಬಂದರೆ ಅದನ್ನ ಎದುರು ಹಾಕೊಂಡು ಹೋಗೋದು. ಎರಡು ಸ್ವಾಮಿಗಳು ಮಂತ್ರಾರ್ಥ ತಗೊಳ್ಬೇಕಲ್ಲ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ತಿಳಿದು ಮಾಡೋದಲ್ಲ ಅದು, ಇದು ಶಾಸ್ತ್ರ ತಿಳಿದು ಮಾಡೋದಲ್ಲ ಅದು. ಆದರೆ ಏನು ಅಂದ್ರೆ ನಿಜವಾದ ಸ್ಮಾರ್ತ ಸಂಪ್ರದಾಯದಲ್ಲಿ ಊರ್ಧ್ವಪುಂಡ್ರ ಧಾರಣೆ ಅನ್ನೋದು ಸ್ಮಾರ್ತರಿಗೂ ಕೂಡ ಮಸ್ಟ್, ಕಡ್ಡಾಯ ಅದು. ಯಾಕೆಂದ್ರೆ ಅವರು ವೇದಾಧ್ಯಯನ ಮಾಡಬೇಕಾಗಿದ್ದರೆ ಊರ್ಧ್ವಪುಂಡ್ರ ಧಾರಣೆ ಮಾಡಬೇಕು. ಆಮೇಲೆ ತತಃ ಸ್ವಮತ ಚಿಹ್ನ ಧಾರಣಂ, ನಿಮ್ಮ ಮತ ಚಿಹ್ನೆಯಾಗಿರತಕ್ಕಂತಹ ತ್ರಿಪುಂಡ್ರ ಭಸ್ಮ ಏನು ಬೇಕಾದ್ರೆ ಹಚ್ಚಿಕೊಳ್ಳಿ. ನಾವು ಶೈವರಾಗಿದ್ರೆ ನಾವು ಭಸ್ಮ ಹಚ್ಚಿಕೊಳ್ತೀವಿ. ಮತ್ತೆ ಹಾಗಾದ್ರೆ ಯಾವುದು ದಾರ್ಶನಿಕ ಆಯಿತು, ಮತದ ಚಿಹ್ನೆ ಯಾವುದಾಯ್ತು? ತ್ರಿಪುಂಡ್ರ ಆಯ್ತು, ಊರ್ಧ್ವಪುಂಡ್ರ ಅಲ್ಲ. ಅದು ಯಾವ ಮತದ ಚಿಹ್ನೆಯೂ ಅಲ್ಲ. ಹಾಗಾಗಿ ಊರ್ಧ್ವಪುಂಡ್ರ ಧಾರಣೆ ಅನ್ನೋದು ಸಮಾಧಿ ಭಾಷೆ ಆಯಿತು, ತ್ರಿಪುಂಡ್ರದ ಪ್ರಶಂಸೆ ಅನ್ನೋದು ದಾರ್ಶನಿಕ ಆಯಿತು. ಹೀಗೆ ತೀರ್ಮಾನ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಇರೋದ್ರಿಂದ ಆಚಾರ್ಯ ಹೇಳಿದರು ತ್ರಿಪುಂಡ್ರ ಅನ್ನೋದು ಮತದ ಚಿಹ್ನೆ, ಅದನ್ನು ಧರಿಸಬೇಕಾದ ಕಾರಣ ಇಲ್ಲ. ಊರ್ಧ್ವಪುಂಡ್ರ ಮತದ ಚಿಹ್ನೆ ಅಲ್ಲ, ಅದು ವೇದಾಧಿಕಾರಕ್ಕೆ ಊರ್ಧ್ವಪುಂಡ್ರ ಯಾಕೆ ಬೇಕು ಅಂತ ಈಗ ಅಂದ್ರೆ, ಅದು ಸುಮ್ಮನೆ ವೇದ ಓದುವುದಕ್ಕೂ ಈಗ ಸುಮ್ಮನೆ ಮಣ್ಣು ಹೊಟ್ಟೆಯಲ್ಲಿ ಹಚ್ಚಿಕೊಳ್ಳೋದಕ್ಕೆ ಏನು ಸಂಬಂಧ? ಊರ್ಧ್ವಪುಂಡ್ರ ಧಾರಣೆಗೂ ವೇದಾಧ್ಯಯನಕ್ಕೂ ಏನು ಸಂಬಂಧ? ವೇದಾಧ್ಯಯನ ಅಂದ್ರೆ ಏನು? ವೇದವನ್ನ ಉಪಾಸನೆಗೋಸ್ಕರ ಬಳಸುವುದು. ಅಲ್ಲಿ ಏವಂ ವೇದ ಇತ್ಯುಪಾಸೀತ ಎಲ್ಲ ಬರುವುದೇನು ಅಂದ್ರೆ ಭಗವಂತನನ್ನು ತಿಳ್ಕೊಳ್ಳೋ ಉಪಾಸನೆ. ವೇದಾಧ್ಯಯನ ಅಂದ್ರೆ ಬರೇ ಉರು ಹೊಡೆಯೋದಲ್ಲ, ವೇದದಲ್ಲಿ ಹೇಳಿದಂತೆ ಭಗವಂತನ ಉಪಾಸನೆ. ಉಪಾಸನೆ ಅಂದ್ರೆ ಧ್ಯಾನ. ಹಾಗಾದ್ರೆ ಗೋಪಿಚಂದನಕ್ಕೂ ಮೆಡಿಟೇಷನ್ಗೂ ಸಂಬಂಧ. ನಮ್ಮ ದೇಹದಲ್ಲಿ there are 7 spiritual centers. ಇದನ್ನ ನಾನು ಹಿಂದೆ ತುಂಬಾ ಸರ್ತಿ ಹೇಳಿದ್ದೆ, ಇವತ್ತು ಅದರ ಕ್ರೀಮ್ ಹೇಳ್ತೇನೆ ಅಷ್ಟೇ. ನಮ್ಮ ಹೊಕ್ಕಳು, ಕೆಳ ಹೊಟ್ಟೆ, ಹೊಕ್ಕುಳಿಂದ ಕೆಳಗೆ ಕೆಳ ಹೊಟ್ಟೆ ಕೆಳಬದಿಯಲ್ಲಿ ನಮ್ಮ ಮಲಮೂತ್ರ ದ್ವಾರದ ಮಧ್ಯದಲ್ಲಿ ಒಂದು ಸೆಂಟರ್ ಇದೆ, ಅದನ್ನೇ ಮೂಲಾಧಾರ ಅಂತಾರೆ. ಅದನ್ನೇ ಇದನ್ನ ಯಾವುದು ಅಂದ್ರೆ ಡಕ್ಲೆಸ್ ಗ್ಲ್ಯಾಂಡ್. ಇವತ್ತು ಇಂಗ್ಲಿಷ್ ಶಾಲೆಯಲ್ಲಿ ಹೋಗುವ ಮಕ್ಕಳಿಗೆ ಗೊನ್ಯಾಡ್ ಅಂತ ಹೇಳ್ತಾರೆ. ಗೊನ್ಯಾಡ್ ಅಂತ ಒಂದು ನಿರ್ನಾಳ ಗ್ರಂಥಿ ಇದೆ. ಆ ಗ್ರಂಥಿಗೆ ಸಂಬಂಧಪಟ್ಟ ಒಂದು ಸ್ಪಿರಿಚುವಲ್ ಸೆಂಟರ್ ಇದೆ, ವಿಚ್ ಇಸ್ ಕಾಲ್ಡ್ ಮೂಲಾಧಾರ ಅಂತ. ಅದೇ ಹೀಗೆ ಮಡಿಕೆ ಹಾಕಿ ಕೆಳಮುಖವಾಗಿ ಮಲಗಿರ್ತಕ್ಕ ಹಾವಿನಂತೆ ಇರತಕ್ಕ ಒಂದು ಸ್ಪಿರಿಚುವಲ್ ಸೆಂಟರ್. ಅದೇ ಎಲ್ಲ ಶಕ್ತಿಗಳ ಮೂಲಾಧಾರ. ದಟ್ ಈಸ್ ದ ಮೈನ್ ಸ್ವಿಚ್. ಅಲ್ಲಿಂದ ಮತ್ತೆ ಆ ಎನರ್ಜಿ ಅನ್ನೋದು ಫ್ಲೋ ಆಗುವುದು, ಕೆಳಮುಖವಾಗಿ ಆಗಲಿ ಮೇಲ್ಮುಖವಾಗಿ ಆಗಲಿ. ಇದು ಸೆಂಟರ್. ಈ ಕೆಳ ಹೊಟ್ಟೆಯಿಂದ ಎನರ್ಜಿ ಕೆಳಮುಖವಾಗಿ ಹರಿದ್ರೆ ದಟ್ ಲೀಡ್ಸ್ ಟುವರ್ಡ್ಸ್ ಸೆಕ್ಸ್. ಎನರ್ಜಿ ಮೇಲ್ಮುಖವಾಗಿ ಹರಿದ್ರೆ ದಟ್ ಲೀಡ್ಸ್ ಟುವರ್ಡ್ಸ್ ಸ್ಪಿರಿಚುವಲಿಸಮ್. ಇಷ್ಟೇ, ಅದು ಇರೋದು ಸೆಂಟರ್ ಅಲ್ಲಿ. ಅದಕ್ಕೆ ಅದು ಮೂಲಾಧಾರ ಅಂದ್ರು, ಎಲ್ಲಕ್ಕೂ ಮೂಲವಾದ ಸೆಂಟರ್. ಅಲ್ಲಿಂದ ಮೇಲಕ್ಕೆ ಸ್ವಾಧಿಷ್ಠಾನ ಅಂತ ಕೆಳ ಹೊಟ್ಟೆ ಎಲ್ಲಿದೆ ಅದು. ಇದು ಕೆಳ ಹೊಟ್ಟೆ ಅಲ್ಲ, ಇದು ಮಲಮೂತ್ರ ದ್ವಾರದ ಪಕ್ಕದಲ್ಲಿರ್ತಕ್ಕಂಥದ್ದು ಗೊನ್ಯಾಡು. ಅದರ ಮೇಲೆ ಸೆಲ್ಸ್ ಆಫ್ ಲಿಡಿಗ್ ಅಂತ ಅದನ್ನು ಸ್ವಾಧಿಷ್ಠಾನ ಅಂತಿದೆ. ಅದರ ಮೇಲೆ ಹೊಕ್ಕುಳಿನ ಆಚೆ ಈಚೆಗೆ ಎಡ್ರಿನಲ್ ಗ್ಲ್ಯಾಂಡ್ ಅಂತಿದೆ. ಎಡ್ರಿನಲ್ ಗ್ಲ್ಯಾಂಡ್ ಏನಿದೆ, ಎಡ್ರಿನಲ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟದ್ದು ಮಣಿಪೂರ ಅಂತ. ಅಲ್ಲಿಂದ ಹೃದಯ ಇದೆ, ಅಲ್ಲಿ ಮೂರಾಯ್ತು: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ. ಈ ಮೂರು ಕೆಳಮುಖವಾಗಿರತಕ್ಕಂಥ ಫೋರ್ಸೆ. ಇದನ್ನ ಇಲ್ಲಿಂದ ಮೇಲಕ್ಕೆ ಹೋಗ್ಬೇಕೀಗ. ಮಣಿಪೂರದಿಂದ ಥೈಮಸ್ ಗ್ಲ್ಯಾಂಡಿಗೆ ಬರಬೇಕು. ಥೈಮಸ್ ಗ್ಲ್ಯಾಂಡ್ನಲ್ಲಿ ಅನಾಹತ ಚಕ್ರ ಅಂತ ಇರ್ತದೆ. ಅಲ್ಲಿಂದ ವಿಶುದ್ಧಿ ಚಕ್ರ, ಅದೇ ಥೈರಾಯ್ಡ್, ಪ್ಯಾರಾಥೈರಾಯ್ಡ್. ಅಲ್ಲಿಂದ ಆಜ್ಞಾಚಕ್ರ, ಅದಕ್ಕೆ ಬ್ರೈನ್ ಸೆಲ್ಸ್ನ ಹಿಂದ್ಗಡೆ ಇರತಕ್ಕಂಥ ಮಿದುಳ ಬಳ್ಳಿಯ ಕೆಳಗೆ ಇರತಕ್ಕಂಥ ಪೈನಿಯಲ್ ಗ್ಲ್ಯಾಂಡು, ಅದು ಡಕ್ಲೆಸ್ ಗ್ಲ್ಯಾಂಡ್, ಅದಕ್ಕೆ ಸಂಬಂಧಪಟ್ಟದ್ದು. ಅದರ ನಂತರ ಮೇಲೆ ಇರತಕ್ಕಂಥ ಪಿಚ್ಯೂಟರಿ ಗ್ಲ್ಯಾಂಡು, ಅದಕ್ಕೆ ಸಂಬಂಧಪಟ್ಟದ್ದು ತಲೆಯಿಂದ 12 ಅಂಗುಲ ಮೇಲೆ ಇರತಕ್ಕಂಥ ಸಹಸ್ರಾರ ಚಕ್ರ. ಹೀಗೆ ದೇರ್ ಆರ್ 7 ಸ್ಪಿರಿಚುವಲ್ ಸೆಂಟರ್ಸ್. ಮೂಲಾಧಾರ ಅನ್ನೋದು ಹೊಕ್ಕುಳ ಕೆಳಗಡೆ,
ಮಲಮೂತ್ರ ದ್ವಾರದ ಸಮೀಪದಲ್ಲಿರತಕ್ಕ ಸ್ಪಿರಿಚುವಲ್ ಸೆಂಟರ್ನಿಂದ ಹಿಡಿದು ನಮ್ಮ ತಲೆಯಿಂದ 12 ಅಂಗುಲ ಮೇಲಿನವರೆಗೆ. 7ನೇ ಸ್ಪಿರಿಚುವಲ್ ಸೆಂಟರ್ ತಲೆಯಿಂದ 12 ಅಂಗುಲ ಮೇಲೆ ಇದೆ, ದೇಹದ ಒಳಗಿಲ್ಲೇ ಇಲ್ಲ ಅದು. ಸೊ ಮೂಲೇಚ ನಾಭೌ ಹೃದಯ ಇಂದ್ರಯೋನಿ ಭ್ರೂಮಧ್ಯ ಮೂರ್ಧ ದ್ವಿಷಡಂತಕೇಶು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಈ 7 ಸ್ಪಿರಿಚುವಲ್ ಸೆಂಟರ್ಸ್ ಇವೆ ಅಲ್ಲ, ಈ 7 ಸ್ಪಿರಿಚುವಲ್ ಸೆಂಟರ್ಸ್ಗಳನ್ನ ಜಾಗೃತಗೊಳಿಸುವುದೇ ಧ್ಯಾನ ಅಂತಂದ್ರೆ. ಈ ಮೂಲಾಧಾರದಲ್ಲಿ ಇರತಕ್ಕ ಎನರ್ಜಿಯನ್ನ, ಸೆಕ್ಸಿನ ಕಡೆಗೆ ಹರಿಯುವ ಎನರ್ಜಿಯನ್ನ ಸ್ಪಿರಿಚುವಲೈಸ್ ಮಾಡಿ ಮೇಲಕ್ಕೆ ಸಹಸ್ರಾರದ ಕಡೆಗೆ ಹರಿಸುವಂತಹದ್ದೇ ಧ್ಯಾನ. ಧ್ಯಾನ ಮಾಡಬೇಕಾದ್ರೆ ಆ ಎನರ್ಜಿ ಮೇಲ್ಮುಖವಾಗಿ ಹೋಗಬೇಕು. ಆ ಎನರ್ಜಿ ಮೇಲ್ಮುಖವಾಗಿ ಹೋಗುವುದಕ್ಕೆ ಆಯಾ ಶಕ್ತಿ ಕೇಂದ್ರಗಳಲ್ಲಿ ನಾವು, ಇದು ಹೊರಗಿನ ಬಾಹ್ಯವಾಗಿರತಕ್ಕಂಥ ಪ್ರೆಷರ್, ಇದು ಎನರ್ಜಿ ಮೇಲೆ ಹೋಗಲಿಕ್ಕೆ. ಈಗ ಇಲ್ಲಿಂದ ಎಡ್ರಿನಲ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟಿರತಕ್ಕಂಥ ಚಕ್ರ, ಮಣಿಪೂರ ಚಕ್ರ, ಅದು ನಾಭಿ ಹತ್ರ ಇದೆ. ಅಲ್ಲಿಂದ 3 ನಾಡಿಗಳು ಮೇಲಕ್ಕೆ ಹೋಗ್ತವೆ, ಇಡಾ, ಪಿಂಗಳ, ಸುಷುಮ್ನ ಅಂತ. ಆ 3 ನಾಡಿಗಳಲ್ಲಿ ಎನರ್ಜಿ ಮೇಲ್ಮುಖವಾಗಿ ಹರಿಬೇಕು. ಅದಕ್ಕೆ ಅಲ್ಲಿಂದ 3 ನಾಮ ಮೇಲ್ಮುಖವಾಗಿ ಕೊಟ್ಟೆವು, ಇಡಾ, ಪಿಂಗಳ, ಸುಷುಮ್ನ. ಅಲ್ಲಿಂದ ಎಲ್ಲಿ ಹೋಗ್ಬೇಕು ಎನರ್ಜಿ? ಇಟ್ ಮಸ್ಟ್ ಫ್ಲೋ ಅಪ್ ಟು ಚೆಸ್ಟ್, ಅಂದ್ರೆ ಅನಾಹತ ಚಕ್ರದಲ್ಲಿ ಆ ಎನರ್ಜಿ ಬಂದು ಸ್ಟೋರ್ ಆಗಬೇಕು. ಅದಕ್ಕೆ ಅಲ್ಲಿಂದ ಅನಾಹತ ಚಕ್ರ ಅಂದ್ರೆ ಹೃದಯ ಕಮಲ, ಥೈಮಸ್ ಗ್ಲ್ಯಾಂಡ್ ಕಮಲ. ಅದಕ್ಕೆ ಅಲ್ಲಿ ಆ ಅನಾಹತ ಚಕ್ರಕ್ಕೆ ಪ್ರೆಷರ್ ಕೊಟ್ಟು ಆ ಆಕಾರ, ಅಂದ್ರೆ ಒಳಗೆ ಏನು ನಡೆಯಬೇಕೋ ಅದರ ಬಾಹ್ಯ ಅನುಸಂಧಾನ ಇದು. ಆಮೇಲೆ ನಮ್ಮ ದೇಹದಿಂದ ನಿರಂತರವಾಗಿ ಎನರ್ಜಿ ಕೈಯಿಂದ ಹೊರಕ್ಕೆ ಹೋಗ್ತಾ ಇದೆ, ಅದರಿಂದ ಟಚ್ ಹೀಲ್ ಮಾಡ್ಲಿಕ್ಕೆ ಸಾಧ್ಯವಾಗುವುದು. ಸೊ ಎನರ್ಜಿ ಇಸ್ ಫ್ಲೋಯಿಂಗ್ ಔಟ್. ಇಲ್ಲಿ ನಮ್ಮ ಕೈಯಿಂದ ಹೊರಗೆ ನಿರಂತರವಾಗಿ ಎನರ್ಜಿ ಹೊರಗೆ ಹೋಗ್ತಾ ಇದೆ, ಅದನ್ನು ಮೇಲ್ಮುಖ ಮಾಡಬೇಕು. ಅದಕ್ಕೆ ಇಲ್ಲಿ ಮತ್ತೆ ಇಲ್ಲಿ ಮೇಲ್ಮುಖ ಮಾಡಬೇಕು. ಆಮೇಲೆ ಥೈರಾಯ್ಡ್, ಪ್ಯಾರಾಥೈರಾಯ್ಡ್ನಲ್ಲಿ ಅಲ್ಲಿಂದ ಅದಕ್ಕೆ ಸೆಂಟರ್ ಇರತಕ್ಕಂಥದ್ದು ಕಿರಿನಾಲಿಗೆಯ ತುದಿಯಲ್ಲಿದೆ ವಿಶುದ್ಧಿ ಚಕ್ರ. ಅದಕ್ಕೆ 4 ಕಡೆ ಬ್ಲಾಕ್ ಮಾಡಿದೆವು, ಇಲ್ಲಿ 2, ಇಲ್ಲಿ 2. ಸೊ 1, 2, 3, 4, 5, 6, 6, 4, 10. ಆಮೇಲೆ ಅಲ್ಲ 6 ಅಲ್ಲಿ. ಆಮೇಲೆ ಆಜ್ಞಾಚಕ್ರದಿಂದ ಸಹಸ್ರಾರಕ್ಕೆ, ಆಜ್ಞಾಚಕ್ರದಿಂದ ಅದು ಮೊದಲೇ ಜಾಗೃತಗೊಳಿಸುವಂತಹದ್ದು. ಹಿಂಬದಿಯಿಂದ ಆ ಗೊನ್ಯಾಡ್ನಿಂದ ಮೇಲಕ್ಕೆ ಹೊರಗೆ, ಇಲ್ಲಿ ಹಿಂಬದಿಯಿಂದ 1, ಹೀಗೆ 10, 1, 11, ಇದು 12. ಇಲ್ಲಿಂದ ಸಹಸ್ರಾರಕ್ಕೆ. ಆದರೆ ಪ್ರಾರಂಭದಲ್ಲಿ ಇದನ್ನು ಹಿಂದೆಯೂ ನಾನು ಹೇಳಿದ್ದೆ, ಮೊದಲು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಸಹಸ್ರಾರವನ್ನು ಜಾಗೃತಗೊಳಿಸಿ, ಆಮೇಲೆ 12 ನಾಮಗಳನ್ನು ಕೇಶವಾದಿ ನಾಮಗಳಿಂದ ಹಚ್ಚಿ, ಆಮೇಲೆ ಪುನಃ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಶಿರಸ್ಸಿನಲ್ಲಿ ಸಂಪುಟೀಕರಣ ಮಾಡಬೇಕು. ಆದರೆ 12, 2, 14 ನಾಮಗಳಾಗ್ತವೆ ಒಟ್ಟಿಗೆ. ಮೊದಲು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಶಿರಸ್ಸಿನಿಂದ ಜಾಗೃತಗೊಳಿಸುವುದು ಸಹಸ್ರಾರವನ್ನು. ಇದೆಲ್ಲ ಯಾರಿಗೆ ಬೇಕಾಗುವಂಥದ್ದು? ಒಳಗಿನಿಂದ ಒಂದು ಸಹಸ್ರಾರ ಅಂತ ಉಂಟು, ಅದು ಜಾಗೃತ ಆಗತ್ತೆ. ಒಳಗಿಂದ ಸ್ಪಿರಿಚುವಲ್ ಸೆಂಟರ್ಸ್ನಲ್ಲಿ ಧ್ಯಾನ ಮಾಡಬೇಕು ಅಂತ ಗೊತ್ತಿದ್ದವರಿಗೆ ಇದು ಉಪಯೋಗ, ಇಲ್ಲದೇ ಇದ್ದವರು ಹಚ್ಚಿಕೊಂಡದ್ದೇ ಬಂತು ಅಷ್ಟೇ. ಅದನ್ನ ತಿಳ್ಕೊಂಡು ಇದು, ಅದರಿಂದ ಈ ಸ್ಪಿರಿಚುವಲ್ ಪ್ರಾಕ್ಟೀಸ್ ಇದ್ರೆ ಅದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದ್ದರಿಂದ ಆಚಾರ್ಯ ಹೇಳಿದರು, ಇದು ಊರ್ಧ್ವಮುಖವಾಗಿರತಕ್ಕ ಒಳಗಿರತಕ್ಕಂಥ ಸ್ಪಿರಿಚುವಲ್ ಸೆಂಟರ್ಸ್ ಅನ್ನು ಜಾಗೃತಗೊಳಿಸುವ ಕ್ರಿಯೆ ಹೊರತು ಇದು ವೈಷ್ಣವ ಚಿಹ್ನೆ ಅಲ್ಲ. ಆದ್ರಿಂದ ಇದು ವೈದಿಕ ಚಿಹ್ನೆ. ಹಾಗಾದ್ರೆ ಈಗ ಹಿಂಗೆ ಹಚ್ಚಿದ್ದೇನೆ ಅಂದ್ರೆ, ಅಪ್ಪ ನಿನಗೆ ಹೀಗೆ ಹೋಗ್ಬೇಕೋ ಎನರ್ಜಿ, ಹೀಗೆ ಹೋಗ್ಬೇಕೋ ನೀನೇ ಯೋಚನೆ ಮಾಡಿ, ಹೆಂಗ್ ಬೇಕೋ ಹಾಗೆ ಹಚ್ಚು. ಒಳಗಿನಿಂದ ಎನರ್ಜಿ ಮೇಲ್ಮುಖವಾಗಿ ಹೋಗ್ಬೇಕೋ ಕೆಳಮುಖವಾಗಿ ಹೋಗ್ಬೇಕೋ ಅಥವಾ ಈಗ ಅಡ್ಡ ಹೋಗ್ಬೇಕೋ? ಎನರ್ಜಿ ಮಸ್ಟ್ ಫ್ಲೋ ಅಪ್ ಟು ಸಹಸ್ರಾರ ಅಲ್ವಾ? ಮೇಲಕ್ಕೆ ಸಹಸ್ರಾರ ತನಕ ಎನರ್ಜಿ ಊರ್ಧ್ವಮುಖವಾದ ಶಕ್ತಿ. ಅದಕ್ಕೆ ಊರ್ಧ್ವಮುಖವಾದಂತಹ ಪ್ರವಾಹ ಮೇಲಕ್ಕೆ ಹರಿಯುವುದಕ್ಕೆ ನಾವು ದೈಹಿಕವಾಗಿ ಕೊಡ್ತಕ್ಕಂಥ ಈ ಪ್ರೆಷರ್ ಇದು. ಅದರಿಂದ ಯಾವ ಕಾಲಕ್ಕೂ ಊರ್ಧ್ವಮುಖವಾದಂತಹ ಎನರ್ಜಿಗೆ ವಿರುದ್ಧವಾದ ದಿಸೆಯಲ್ಲಿ ಹೊರಗಿನಿಂದ ಪ್ರೆಷರ್ ಕೊಡಬೇಡ. ಇಷ್ಟು ತಿಳಿದು ಬಿಟ್ರೆ ಯಾರೂ ತ್ರಿಪುಂಡ್ರ ಹಚ್ಚೋದಿಲ್ಲ. ಯಾಕಂದ್ರೆ ಒಳಗಿನಿಂದ ಇರತಕ್ಕಂಥ ಸ್ಪಿರಿಚುವಲ್ ಎನರ್ಜಿಯನ್ನು ನಾವು ಡಿವೇಟ್ ಮಾಡಿದಾಗ ಆಗತ್ತೆ ಅನ್ನೋ ವಿಷಯ ಗೊತ್ತಾಗಿಬಿಟ್ರೆ, ಅದಕ್ಕೆ ಆಚಾರ್ಯರು ಇಷ್ಟು ವಿಷಯ ತಿಳ್ಕೊಂಡ ಮೇಲೆ ಈ ಶ್ಲೋಕ ಓದಬೇಕು. ತಿರಿಯ ಪುಂಡ್ರಂ ನಕುರ್ವೀತ ಸಂಪ್ರಾಪ್ತೆ ಮರಣೇಪಿ ಚ ಅಂದ್ರು. ಆದ್ರಿಂದ ನೀನು ತಿರಿಯ ಪುಂಡ್ರ ಹಚ್ಚಿದೆ ನಿನ್ನನ್ನು ಕೊಲ್ತೇನೆ ಅಂದ್ರೆ ಕೊಲ್ಲು, ನಾ ಹಚ್ಚೋಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ನನ್ನ ಎನರ್ಜಿ ವೇಸ್ಟ್ ಆಗಬಾರ್ದು. ಎನರ್ಜಿ ಹಿಡ್ಕೊಂಡು ಸಾಯ್ತೇನೆ ನಾನು. ಸಾವು ಸಂಭವಿಸಿದರೂ ಕೂಡ ನಾನು ತಿರಿಯಕ್ ಪುಂಡ್ರ ಹಚ್ಚೋದಿಲ್ಲ ಅನ್ನೋ ದೀಕ್ಷೆಯನ್ನು ತಾಳು. ಯಾಕಂದ್ರೆ ಎನರ್ಜಿ ಊರ್ಧ್ವಮುಖವಾಗಿ ಹರಿಬೇಕು ಅನ್ನೋದು ಮುಖ್ಯ ಹೊರತು ಬದುಕೋದು ಮುಖ್ಯ ಅಲ್ಲ. ನಚಾನ್ಯನ್ನಾಮ ವಿಬ್ರೂಯಾತ್ ಪರಂ ನಾರಾಯಣಾದೃತೆ. ಹಾಗೇ ಒಂದು ಊರ್ಧ್ವ ತಿರಿಯಕ್ ಪುಂಡ್ರ ಹಚ್ಚುವುದಿಲ್ಲ ಅನ್ನತಕ್ಕಂಥ ದೀಕ್ಷೆ. ನಾರಾಯಣನಲ್ಲದ ನಾಮವನ್ನು ಹೇಳುವುದಿಲ್ಲ. ಅಂದ್ರೆ ನಾಮವನ್ನು ಹೇಳುವುದಿಲ್ಲ ಅಂದ್ರೆ ಸಾಧನೆ ಸಿದ್ಧಿಗೋಸ್ಕರ ಒಮ್ಮೆ ಇದು ಅರ್ಥ ಏನು ಅಂದ್ರೆ, ಯಾವ ಬೇರೆ ದೇವತೆಗಳ ನಾಮ ಹೇಳಬಾರದು ಅಂತಲ್ಲ, ಎಲ್ಲ ದೇವತೆಗಳ ನಾಮವೂ ಹೇಳ್ಬಹುದು. ಏನೊಂದು ಕೆಲವರಿಗೆ ಏನಂದ್ರೆ, ಒಂದು 4 ದಿವಸ ನಾರಾಯಣ ಮಂತ್ರ ಜಪ ಮಾಡುವ, ಆಮೇಲೆ ಒಂದು 4 ದಿವಸ ಶಿವ ಮಂತ್ರ ಮಾಡುವ, ಒಂದು 4 ದಿವಸ ಗಣಪತಿ ಮಂತ್ರ, ಯಾರು ಒಳ್ಳೇದು ಮಾಡ್ತಾ ನೋಡ ಅವನು ಹಿಡ್ಕೊಳ್ಳುವ ಅಂತ.
ಅದು ಯಾವ ದೇವರು ಅಂತ ಗೊತ್ತಿಲ್ಲ ಅಂತ ಅವ್ರು ಹೇಳುದು, ದಿವಸಕ್ಕೊಂದು ದೇವರನ್ನು ಹಿಡ್ಕೋಬೇಡ, ದಿವಸಕ್ಕೊಂದು ರಾಮ ಹಾಕಬೇಡ, ಊರ್ಧ್ವಪುಂಡ ಅಂದ್ರೆ ಊರ್ಧ್ವಪುಂಡ, ತ್ರಿಪುಂಡ್ರ ಹಚ್ಚಬೇಡ, ಭಗವಂತ ಸರ್ವೋತ್ತಮ ನಾರಾಯಣ ಅನ್ನತಕ್ಕಂಥ ಅನುಸಂಧಾನ ಬಿಟ್ಟು ಇನ್ನು ಯಾವ ದೇವರ ನಾಮವನ್ನು ಹೇಳಬೇಡ. ತಿರ್ಯಪುಂಡ್ರಂ ನ ಕುರ್ವೀತ ಸಂಪ್ರಾಪ್ತೇ ಮರಣೇಪಿಚ ನಚಾನ್ಯನ್ ನಾಮ ವಿಬ್ರೂಯಾತ್ ಪರಂ ನಾರಾಯಣ ಧೃತೆ.